ಇವತ್ತು ದೇಶದೆಲ್ಲೆಡೆ ರಾಮನವಮಿ ಸಂಭ್ರಮ. ಬರೀ ರಾಮನವಮಿ ಅಂದರೆ ಅಷ್ಟೇ ಆಯ್ತಾ, ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಿ ಮೊದಲ ವರ್ಷದಲ್ಲಿ ನಡೀತಾ ಇರುವಂಥ ರಾಮನವಮಿ ಸಂಭವ. ಈ ಒಂದು ಸಂದರ್ಭದಲ್ಲಿ ಇದನ್ನು ರಾಜಕೀಯವಾಗಿ ಹೇಗೆ ಬೆಳೆಸ್ಕೊಳ್ಳೋದಕ್ಕಾಗತ್ತೆ ಅನ್ನುವಂಥ ಮಾತುಗಳು ಕೂಡ ತುಂಬ ಜೋರಾಗಿ ಕೇಳಿಬರ್ತಾ ಇದೆ. ಅದರಲ್ಲೂ BJP ನಾಯಕರು ಇದೇ ವಿಚಾರವನ್ನು ಎಲ್ಲೆಡೆಯೂ ಕೂಡ ಪ್ರಸಾರ ಮಾಡ್ತಾ ರಾಮನವಮಿಯ ಮೂಲಕ ಅಯೋಧ್ಯೆಯನ್ನು ಜನರಿಗೆ ನೆನಪಿಸ್ತಾ ಇದ್ದಾರೆ. ಅತ್ತ DK ಶಿವಕುಮಾರ್ ನಾನು ದೇವರನ್ನು ರಾಜಕೀಯಕ್ಕೆ ಕರೆತರಲ್ಲ ಅಂತಲೇ ನೇರವಾಗಿ BJP ನಾಯಕರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಹಾಗಾದರೆ ರಾಮನವಮಿ ಮತ್ತು ರಾಜಕೀಯ ಹೇಗಿದೆ ನೋಡೋಣ ಬನ್ನಿ. ನಾಡಿನೆಲ್ಲೆಡೆ ರಾಮನವಮಿಯ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಜಾನಕಿ ರಾಮನ ಪ್ರಾರ್ಥನೆಯೇ ಮೊಳಗಿದೆ. ಈ ಬಾರಿ ರಾಮನವಮಿ ಇಡೀ ದೇಶದಲ್ಲೇ ವಿಶೇಷ. ಯಾಕಂದ್ರೆ ರಾಮನವಮಿ ದಿನದಂದೇ ಸೂರ್ಯವಂಶದ ರಾಮಲಲ್ಲನ ಹಣೆಗೆ ಸೂರ್ಯ ರಶ್ಮಿ ಸ್ಪರ್ಶಿಸಿದ್ದು ವಿಶೇಷವಾಗಿತ್ತು. ಸುಮಾರು 2.5 ನಿಮಿಷಗಳ ಕಾಲ ರಾಮನ ಹಣೆಯಲ್ಲಿ ಸೂರ್ಯನ ಕಿರಣ ತಿಲಕದಂತೆ ಸ್ಪರ್ಶಿಸಿತ್ತು. ಈ ಕೌತುಕವನ್ನ ಲಕ್ಷಾಂತರ ಜನರು ಕಣ್ತುಂಬಿಕೊಂಡು ಪುನೀತರಾದರು. ರಾಮನ ಹಣೆ ಮೇಲೆ ಸೂರ್ಯರಶ್ಮಿ ತಿಲಕದಂತೆ ಸ್ಪರ್ಶಿಸಿದ ಅಪೂರ್ವ ದೃಶ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಕಣ್ತುಂಬಿಕೊಂಡ್ರು. ಅಸ್ಸಾಂನ ನಲ್ವರಿಯಲ್ಲಿ ನಡೆದ ಸಾರ್ವಜನಿಕ ಸಭೆ ಬಳಿಕ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿಯೇ ಟ್ಯಾಬ್ ಮೂಲಕವೇ ರಾಮನ ಹಣೆ ಮೇಲೆ ಸೂರ್ಯರಶ್ಮಿ ಸ್ಪರ್ಶಿಸಿದ ದೃಶ್ಯ ವೀಕ್ಷಿಸಿದರು. ಕೂತಲ್ಲಿಯೇ ಬಾಲರಾಮನಿಗೆ ನಮಸ್ಕರಿಸಿದರು. ಅಂದ ಹಾಗೆ ಈ ರಾಮನವಮಿ ಸಂಭ್ರಮ ತೋರಿಸ್ತಾ ಏನು ಹೇಳ್ತಿದ್ದಾರೆ ಅನ್ನೋ ಕೌತುಕ ಕಾಡ್ತಿರ್ಬೋದು. ಈ ಕೌತುಕದ ಹಿಂದೆ ರಾಜಕೀಯ ಕಥೆಗಳು ಅನಾವರಣ ಆಗ್ತಿದೆ. ನಾಯಕರ ರಾಮಜಪ ಅಲ್ಲಲ್ಲಿ ರಾಜಕೀಯದ ನೆರಳು ಬೀಳುವಂತೆ ಮಾಡಿದೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯದಲ್ಲಿ ಜನನಾಯಕರ ರಾಮನಾಮ ಸ್ಮರಣೆ ಮತವೇಟೆಯತ್ತ ಬೊಟ್ಟು ಮಾಡುವಂತಿತ್ತು. ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ಮಾಡಿದರು. ಹನುಮಧ್ವಜ ವಿವಾದದಿಂದ ಕೊತ ಅಂತ ಕುದ್ದಿದ್ದ ಕೆರಗೋಡು ಗ್ರಾಮಕ್ಕೆ ಭೇಟಿ ನೀಡಿದ್ದ HDK ಕೇಸರಿ ಶಾಲು ಧರಿಸಿ ಶ್ರೀರಾಮನ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಕುಮಾರಸ್ವಾಮಿ ಎಂಟ್ರಿ ಕೆರಗೋಡು ಗ್ರಾಮ ಫುಲ್ ಕೇಸರಿಮಯವಾಗಿದ್ದು ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆಯೇ ಮೊಳಗಿತ್ತು. ಇದೇ ವೇಳೆ ಕುಮಾರಸ್ವಾಮಿ ಬಳಿ ಬಿಜೆಪಿ ಕಾರ್ಯಕರ್ತರು ತಮ್ಮ ಮೇಲಿದ್ದ ಕೇಸ್ಗಳನ್ನು ತೆಗೆಸುವಂತೆ ಮನವಿ ಮಾಡಿದರು. ಕಾರ್ಯಕರ್ತರ ಮನವಿಗೆ HDK ಕೇಸ್ ತೆಗೆಸುವ ಭರವಸೆ ನೀಡಿದರು. ಈ ಮೂಲಕ ಹಿಂದೂ ಮತಬೇಟೆಗೆ ಅಸ್ತ್ರ ಹೂಡಿದ್ದಾರೆ. ಸಂದರ್ಭದಲ್ಲಿ ಏನು ಕೇಸ್ಗಳು ಹಾಕಿದ್ದಾರೆ, ಕೇಸ್ಗಳ ತೆಗೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಿಮ್ಮ ಭಾವನೆಗಳಿಗೆ ಅದಕ್ಕೆ ಸರ್ಕಾರದಿಂದ ಆದೇಶ ಮಾಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಏರ್ಪಡಿಸ್ಕೊಡ್ತಾರೆ. ಇದು ಮಂಡ್ಯ ಕತೆ. ರಾಮನಗರದಲ್ಲೂ ಇದೇ ರಾಮಾಯಣ ಕಂಡುಬಂತು. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್, ಬಿಜೆಪಿ ಶಾಸಕ ಅಶ್ವತ್ಥನಾರಾಯಣ, ನಿಖಿಲ್ ಕುಮಾರಸ್ವಾಮಿ 400 ಮೆಟ್ಟಿಲುಗಳನ್ನು ಹತ್ತಿ ರಾಮನ ದರ್ಶನ ಪಡೆದಿದ್ದಾರೆ. ಬಿಜೆಪಿಯವರ ರಾಮಜಪಕ್ಕೆ ಕಾಂಗ್ರೆಸ್ ಸಂಸದ DK ಸುರೇಶ್ ಕಾಲೆಳೆದಿದ್ದಾರೆ. ಶ್ರೀರಾಮ ಬಿಜೆಪಿಯವರ ಸ್ವತ್ತಲ್ಲ, ನಾವು ರಾಜಕೀಯಕ್ಕಾಗಿ ದೇವರನ್ನ ಬಳಸಿಕೊಳ್ಳಲ್ಲ ಅಂತ ಗರಂ ಆದ್ರು. ಇವತ್ತು ಶ್ರೀರಾಮನವಮಿ ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಕೇವಲ ಭಾರತೀಯ ಜನತಾ ಪಕ್ಷದ ಸ್ವತ್ತು ಶ್ರೀರಾಮ ಅಲ್ಲ, ಶ್ರೀರಾಮ ಎಲ್ಲರ ಸ್ವತ್ತು. ಸೊ ಹಾಗಾಗಿ ಸೀತಾರಾಮ ಲಕ್ಷ್ಮಣ, ರಾಮ ಲಕ್ಷ್ಮಣ, ಲಕ್ಷ್ಮಣ ರಾಮ ಲಕ್ಷ್ಮಣನ ಬಂಟ ಹನುಮಂತ. ನಮ್ಮ ಕಡೆ ಹನುಮಂತ ಆಂಜನೇಯ ಹೆಚ್ಚು ನಾವು ನಂಬಿಕೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತೇವೆ. ಸೊ ಎಲ್ಲ ದೇವರುಗಳನ್ನು ಸಮಾನವಾಗಿ ನೋಡ್ತಾ ನಾವು ನಮ್ಮ ಸ್ವಾಮಿ ನಿಷ್ಠೆಯನ್ನು ಮಾಡ್ತಕ್ಕಂಥವ್ರು. ನಾವು ರಾಜಕೀಯಕ್ಕೋಸ್ಕರ ಒಂದು ದೇವರನ್ನು ಬಳಸ್ಕೊಳ್ತಕ್ಕಂಥ ಸಂದರ್ಭ ನಮ್ಮಲ್ಲಿ ಇಲ್ಲ. ಮಂಡ್ಯದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ
ತಮ್ಮ ಭಾಷಣದ ಕೊನೆಯಲ್ಲಿ ಶ್ರೀರಾಮನನ್ನ ನೆನಪಿಸಿಕೊಂಡು ಶುಭ ಕೋರಿದ್ದು ಹೀಗೆ. ಇವತ್ತು ಶ್ರೀರಾಮನವಮಿ ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಇವತ್ತು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನೀವು ಕೂಡ ಮಾಡಿದ್ದೀರಿ. ನಾನು ರಾಜ್ಯದ ಜನತೆಗೆ ಮತ್ತು ನಿಮಗೆ ಶ್ರೀರಾಮನವಮಿಯ ಜಯಂತಿ ಉತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಲೋಕಸಭೆಯಲ್ಲಿ ಹೆಚ್ಚಿನ ಸೀಟ್ ನಾವೇ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ತಂತ್ರಗಳ ಜೊತೆಗೆ ರಾಮ ಜಪದಲ್ಲಿ ಮುಳುಗಿದ್ದು ಹೀಗೆ. ನಾಯಕರ ಭಕ್ತಿಯ ಪರಾಕಾಷ್ಠೆ ಒಂದ್ ರೀತಿ, ಮತ ಬುಟ್ಟಿಯತ್ತ ಬಾಣ ಬಿಟ್ಟಿತ ಅನ್ನೋ ಪ್ರಶ್ನೆ ಎದ್ದಿದೆ. ಬ್ಯೂರೋ ರಿಪೋರ್ಟ್, TV9